ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಟಿಪ್ಸು ಹೇಳ್ತಾ ಇದ್ದೀನಿ. ಏನು ಟಿಪ್ಸ್ ಅಂದರೆ, ಇದು ನನಗೆ ಲಾಗಲ್ಲಿ ತೋರಿಸಿದ್ದೀನಿ, ಆದರೂ ಕೂಡ ಇದನ್ನು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನಗಂತೂ ಇದು ತುಂಬ ಹೆಲ್ಪ್ ಆಗಿದೆ, ನಿಮಗೂ ಹೆಲ್ಪ್ ಆದರೆ ಆಗ್ಬೋದು. ಓಕೆ ನೋಡಿ, ಇದು ಬಂದು ಸೋಪ್ ಆಯಿಲ್, ಪ್ರಿಲ್ ಇದೆ, ಸುಮಾರು ಲಿಕ್ವಿಡ್ ಎಲ್ಲ ತಗೊಬರ್ತೀರಲ್ಲ ಪಾತ್ರೆ ತೊಳೆಯುವಂಥದ್ದು. ಆ ಲಿಕ್ವಿಡ್ನ ಇದ್ರೊಳಗಡೆ ಯೂಸ್ ಮಾಡುವಂಥದ್ದು ಇದ್ರೊಳಗಡೆ ಲಿಕ್ವಿಡ್ನ ಹಾಕಿ ಯೂಸ್ ಮಾಡುವಂಥದ್ದು. ಇದಂತೂ ನನಗಂತೂ ತುಂಬ ಹೆಲ್ಪ್ ಆಗಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ಇದು ಹೆಲ್ಪ್ ಆಗ್ಬೋದು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು 350 ml ಲಿಕ್ವಿಡ್ನ ಹಿಡಿಯುತ್ತೆ. ಇದು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ನನ್ನ ಪ್ರಕಾರ ಇದು ತೊಳೆದಿದ್ದೀನಿ, ಖಾಲಿಯಾಗಿತ್ತು ಅಂತೇಳಿ ತೊಳೆದಿದ್ದೀನಿ. ಇದು 350 ml ಮಿಲಿ ಅಂದರೆ 1/4 ಲೀಟ್ರಿಗಿನ ಜಾಸ್ತಿ ಹಿಡಿಯುತ್ತೆ. ಇದೇನಂದರೆ ನನ್ನ ಪ್ರಕಾರ ಸ್ವಲ್ಪ ದೊಡ್ಡದು ಅನಿಸುತ್ತೆ. ಚಿಕ್ಕ ಸೈಜ್ ಎಲ್ಲ ಸಿಗುತ್ತೇನೋ ಗೊತ್ತಿಲ್ಲ, ನನಗೆ ಈ ಸೈಜ್ ಸಿಕ್ಕಿರೋದು. ನಾನೇನು ಮಾಡ್ತೀನಿ, ಫುಲ್ ಹಾಕೋಲ್ಲ ಲಿಕ್ವಿಡು, ಸ್ವಲ್ಪನೇ ಹಾಕ್ತೀನಿ. ಏನಕ್ಕೆ ಅಂದರೆ ಫುಲ್ ಹಾಕ್ಬಿಟ್ರೆ ತೋರಿಸ್ತೀನಿ. ಫುಲ್ ಹಾಕ್ಬಿಟ್ರೆ ತುಂಬ ದಿನ ಬರುತ್ತೆ. ಆವಾಗ ಏನಾಗ್ಬಿಡುತ್ತೆ, ಇಲ್ಲೆಲ್ಲ ಫುಲ್ಲು ಲಿಕ್ವಿಡ್ ಹಾಕಿರ್ತೀವಲ್ಲ, ಇದೆಲ್ಲ ಏನಾಗ್ಬಿಡುತ್ತೆ, ಸುತ್ತ ಫಂಗಸ್ ಥರ ಆಗ್ಬಿಟ್ಟಿರುತ್ತೆ, ಅಂದರೆ ಗಲೀಜಾಗೋಗಿರುತ್ತೆ. ಆವಾಗ ಬೇಕು ಅಂದರೆ ತೆಗೆದು ತೊಳ್ಕೊಬೋದು. ಆದರೂ ನಾನು ಏನು ಮಾಡ್ತೀನಿ, ಫುಲ್ ಹಾಕೋಕ್ಕೆ ಹೋಗಲ್ಲ. ನಾನು ಹಾಕೋದು ಒಂದು ಅರ್ಧ ಹಾಕ್ತೀನಿ. ಅದೇ ತುಂಬ ದಿನ ಬರುತ್ತೆ, 2 ತಿಂಗಳು ಆ ಥರ ಎಲ್ಲ ಜಾಸ್ತಿನೇ ಬರುತ್ತೆ. ಸ್ವಲ್ಪ ನೀರು, ಸ್ವಲ್ಪ ಲಿಕ್ವಿಡ್, ಸ್ವಲ್ಪ ವಿನೆಗರ್ನ ಹಾಕಿ ಯೂಸ್ ಮಾಡ್ಕೊಳ್ತೀನಿ. ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು, ಇದು ಯಾವುದು ಪ್ರಮೋಷನ್ ವೀಡಿಯೋ ಅಲ್ಲ. ನಿಮಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, 350 ml ಮಿಲಿ ಲಿಕ್ವಿಡ್ನ ಹಿಡಿಯುತ್ತೆ ಇದು. ನನಗೇನಾದರೂ ಲಿಂಕ್ ಏನಾದರೂ ಸಿಕ್ಕಿದ್ರೆ ಬೇಕಾದರೆ ಹಾಕ್ತೀನಿ. ಇದನ್ನು ತೊಗೊಂಡು ನಾನು ಒಂದು 6-7 ತಿಂಗಳು ಮೇಲೆ ಆಗಿದೆ. ಚೆನ್ನಾಗಿ ನನಗೆ ಯೂಸ್ ಆಗಿದೆ. ಇವಾಗ ಖಾಲಿ ಆಗಿತ್ತು, ಅದರಿಂದ ತೊಳೆದಿದ್ನಲ್ಲ ಬಾಕ್ಸು, ಅದಕ್ಕೆ ತೋರಿಸೋಣ, ಇದನ್ನು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಮಾಡ್ತಾ ಇರೋದು. ಓಕೆ, ಫಸ್ಟ್ ಈ ಥರ ಇರುತ್ತೆ ಬಾಕ್ಸು. ಇದನ್ನು ಈ ಥರ ಲಿಕ್ವಿಡ್ ಎಲ್ಲ ಹಾಕ್ಕೊಳ್ಳಿ. ಲಿಕ್ವಿಡ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ಬೇಕು ಅಂದರೆ ನೀವು ಇಲ್ಲೂ ಲಿಕ್ವಿಡ್ ಹಾಕ್ಕೋಬೋದು. ಇಲ್ಲೂ ಒಂದು ಹೋಲ್ ಇದೆ, ಅಲ್ಲೂ ಕೂಡ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ ಸುತ್ತ. ನಾಲ್ಕು ಭಾಗನೂ ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಬೀಳಲ್ಲ. ಆ ಲಿಕ್ವಿಡ್ ಒಂದೊಂದ್ಸರಿ ಈ ಥರ ಶೇಕ್ ಮಾಡಿದ್ರೆ ಬೀಳುತ್ತೆ, ಅಂದರೆ ಹೊರಗಡೆ ಇಲ್ಲಿಂದ ಲೀಕ್ ಆಗುತ್ತೆ. ಅದಾದಮೇಲೆ ಇದು ಒಂದಿರುತ್ತೆ, ಈ ಹೋಲ್ ಇದೆಯಲ್ಲ, ಈ ಹೋಲ್ ಒಳಗಡೆ ಹಾಕ್ಕೊಳ್ಳಿ. ಇದನ್ನು ನಾವು ಈ ಥರ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನಾವು ಬ್ರಷ್ ಇದೆಯಲ್ಲ, ಅಂದರೆ ಪಾತ್ರೆ ತೊಳೆಯೋ ಬ್ರಷ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಲಿಕ್ವಿಡ್ ಬರುತ್ತೆ. ಇವಾಗ ಇದರಲ್ಲಿ ಸ್ವಲ್ಪ ಲಿಕ್ವಿಡ್ ಇದೆ, ಹಳೇದು ಬರುತ್ತೆ ಏನೋ ಗೊತ್ತಿಲ್ಲ, ನೋಡ್ತೀನಿ, ಟ್ರೈ ಮಾಡ್ತೀನಿ. ನೋಡಿ, ಬರ್ತಾ ಇದೆ. ಈ ಥರ ಇಟ್ಕೊಂಡು ಬ್ರಷ್ನ ಪ್ರೆಸ್ ಮಾಡಿದ್ರೆ ನೀಟಾಗಿ ಲಿಕ್ವಿಡ್ ಬರುತ್ತೆ ನಮಗೆ. ಈಗ ಬೇರೆದೆಲ್ಲ ಹೇಗೆ ಅಂದರೆ, ನಾವು ಒಂದು ಬೌಲಲ್ಲಿ ಲಿಕ್ವಿಡ್ನ ಹಾಕ್ಕೊಂಡು ಬ್ರಷ್ನ ಹಾಕಿ ಅದು ತೆಗೆದು ಪಾತ್ರೆ ತೊಳೆದು ಪಾತ್ರೆ ತೊಳೆಯೋದಲ್ಲ, ಉಜ್ಜಿ ಮತ್ತು ಅದರೊಳಗಡೆ ಬ್ರಷ್ನ ಹಜ್ಜುತ್ತೀವಿ. ಅವಾಗ ಏನಾಗುತ್ತೆ, ನಾವು ಪಾತ್ರೆ ಉಜ್ಜಬೇಕಾದ್ರೆ ಅಲ್ಲಿರುವಂಥ ಗಲೀಜೆಲ್ಲ ಏನಾಗುತ್ತೆ, ಆ ಬ್ರಷ್ ಒಳಗಡೆ ಅಂಟ್ಕೊಳ್ಳುತ್ತೆ. ಮತ್ತು ನಾವೇನು ಮಾಡ್ತೀವಿ, ಆ ಲಿಕ್ವಿಡ್ ಇರುತ್ತಲ್ಲ, ಆ ಬೌಲ್ ಒಳಗಡೆಗೆ ಮತ್ತೆ ಗಲೀಜಾಗಿರುವಂಥದ್ದನ್ನ ಆ ಬೌಲ್ ಒಳಗಡೆ ಆ ಬ್ರಷ್ನ ಹಜ್ಜುತ್ತೀವಿ. ಅವಾಗ ಏನಾಗುತ್ತೆ, ಇದರಲ್ಲಿರೋ ಬ್ರಷಲ್ಲಿರುವಂಥ ಏನಾದರೂ ಗಲೀಜು, ಅನ್ನ ಏನಾದರೂ ಇರ್ಬೋದು, ಅದು ಏನಾಗುತ್ತೆ ಮತ್ತೆ ಆ ಲಿಕ್ವಿಡ್ ಒಳಗಡೆ ಹೋಗ್ಕೊರುತ್ತೆ. ಮತ್ತೆ ಅದನ್ನ ತೊಗೊಂಡು ಉಜ್ಜುತ್ತೀವಿ, ಮತ್ತೆ ಅದೇ ಮಾಡ್ತೀವಿ. ಆವಾಗ ಆ ಲಿಕ್ವಿಡ್ ಬೌಲಲ್ಲಿ ನಾವು ಲಿಕ್ವಿಡ್ ಇಟ್ಟಿರ್ತೀವಲ್ಲ, ಅದು ಹೇಗಾಗಿರುತ್ತೆ ಅಂದರೆ ಫುಲ್ಲು ಗಲೀಜು ಥರ ಆಗಿಬಿಟ್ಟಿರುತ್ತೆ. ಅದಕ್ಕಿಂತ ನನಗೆ ಇದು ಬೆಸ್ಟು. ನಾವೇನೂ ಇಲ್ಲ, ಒಳಗಡೆ ಹಜ್ಜೋದೇ ಇಲ್ಲ, ಇಲ್ಲಿ ಪ್ರೆಸ್ ಮಾಡ್ತೀವಿ, ಇಲ್ಲಿ ಲಿಕ್ವಿಡ್ ಬರುತ್ತೆ, ಇಲ್ಲೇ ತೊಗೊಂಡು ತೊಳಿತೀವಿ. ಇದೆಲ್ಲ ನಿಮಗೆ ತುಂಬ ದಿನ ಆಗಿದೆ ತೊಳಿಬೇಕಂದ್ರೂ ಈಸಿ. ಇದು ಎಲ್ಲ ಆರಾಮಾಗಿ ಈ ಥರ ಬಿಚ್ಕೊಂಡು, ಇದನ್ನು ಬಿಚ್ಕೊಂಡು ಹಾಗೆ ಅದೇ ರೀತಿ ತೊಳೆದ್ಬಿಟ್ಟು ಮತ್ತೆ ಯೂಸ್ ಮಾಡ್ಕೋಬೋದು. ನನಗೆ ತುಂಬ ಹೆಲ್ಪ್ ಆಗಿದೆ, ನನಗಂತೂ ಫುಲ್ ಖುಷಿ ಆಯಿತು. ಒಂದನ್ನು ಬುಕ್ ಮಾಡಿದೆ, ಅದೇನೋ ಆಗಿ ಕ್ಯಾನ್ಸಲ್ ಆಗೋಯ್ತು. ಮತ್ತು ಆಮೇಲೆ ಇನ್ನೊಂದನ್ನು ಬುಕ್ ಮಾಡಿದ್ದೀನಿ. ಇದೊಂದು ಸಖತ್ತು ಹೆಲ್ಪ್ ಆಯಿತು. ಆದರೆ ನನಗೆ ಇದು ಬಿಗ್ ಸೈಜ್ ಇರೋದಕ್ಕಿಂತ ಸ್ಮಾಲ್ ಸೈಜ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅಂದರೆ ಇದು ಸ್ವಲ್ಪ ಬಿಗ್ ಸೈಜು ನನಗೆ
ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ನು ನೆಕ್ಸ್ಟು ಇನ್ನೇನಾದರೂ ಟಿಪ್ಸ್ ಇದ್ದರೆ ನಿಮ್ಮ ಹತ್ರ ಶೇರ್ ಮಾಡೇ ಮಾಡ್ತೀನಿ. ನಾನು ಇದನ್ನೆಲ್ಲ ಲಾಗಲ್ಲೇ ಹಾಕ್ಬೋದು, ಹಾಕಿರ್ತೀನಿ. ಎಲ್ಲರೂ ನೋಡಲ್ಲ, ಲಾಗಲ್ಲಿ ಹಾಕಿರೋದು ನೋಡ್ತಾರೋ ಏನೋ ಅಂತೇಳಿ ಈ ಥರ ಸಪ್ರೇಟ್ ವೀಡಿಯೋ, ನನಗೆ ಗೊತ್ತಿರುವಂಥ ಟಿಪ್ಸ್ಗಳನ್ನ ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.